ಲವರ್ಸ್ ಡೇ ಸೆಲೆಬ್ರೇಷನ್ಗೆ ಬಂದ ಪ್ರೇಮಿಗಳಿಗೆ ಶಾಕ್. ನಂದಿ ಬೆಟ್ಟಕ್ಕೆ ಪ್ರವೇಶ ನಿರ್ಬಂಧಿಸಿದ ಜಿಲ್ಲಾಧಿಕಾರಿ. ಪ್ರೇಮಿಗಳಿಗೆ ಸ್ವರ್ಗ ಎಂದೇ ಹೇಳಬಹುದಾದ ನಂದಿ ಬೆಟ್ಟ ಪ್ರೇಮಿಗಳ ದಿನಾಚರಣೆ ಅಂಗವಾಗಿ ನಿರ್ಬಂಧ ಹೇರಲಾಗಿದ್ದು ಪ್ರೇಮಿಗಳಿಗೆ ನಿರಾಸೆಯಾಗಿದೆ. ಹೌದು, ಚಿಕ್ಕಬಳ್ಳಾಪುರದಲ್ಲಿರುವಂತಹ ನಂದಿ ಬೆಟ್ಟಕ್ಕೆ ನಿತ್ಯ ನೂರಾರು ಮಂದಿ ಪ್ರವಾಸಿಗರು ಪ್ರೇಮಿಗಳು ಬರ್ತಾರೆ. ಅಲ್ಲದೆ ಇಂದು ವಿಶೇಷವಾದ ದಿನವಾಗಿದ್ದು ಲವರ್ಸ್ ಡೇ ಸೆಲೆಬ್ರೇಷನ್ಗೆ ನೂರಾರು ಪ್ರೇಮಿಗಳು ನಂದಿ ಬೆಟ್ಟಕ್ಕೆ ಆಗಮಿಸಿದ್ದು ಪ್ರೇಮಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ಹೌದು, ಚಿಕ್ಕಬಳ್ಳಾಪುರದಲ್ಲಿರೋ ಪ್ರೇಮಿಗಳ ದಿನಾಚರಣೆ ಪ್ರಯುಕ್ತ ನಂದಿ ಬೆಟ್ಟಕ್ಕೆ ಇಂದು ಪ್ರವೇಶ ನಿರ್ಬಂಧ ಹೇರಿ ಜಿಲ್ಲಾಧಿಕಾರಿ ಜಿ ಪ್ರಭು ಆದೇಶವನ್ನ ಹೊರಡಿಸಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹಾಗೂ ಜನ ದಟ್ಟಣೆ ನಿಯಂತ್ರಿಸಲು ಮತ್ತು ಶಾಂತಿ ಕಾಪಾಡಲು ಈ ಕ್ರಮವನ್ನ ಕೈಗೊಂಡಿದ್ದು ಪ್ರೇಮಿಗಳಿಗೆ ನಿರಾಸೆಯಾಗಿದೆ. ಇವತ್ತು ನಂದಿ ಬೆಟ್ಟ ನಿಷೇಧ ಆಗಿದೆ. ಬ್ಯಾಂಗ್ಳೂರಿನಿಂದ ಬಂದಿರೋದು. ನಾವು ಲವ್ ಮ್ಯಾರೇಜ್ ಮಾಡ್ಕೊಂಡು 1 ವರ್ಷ ಆಯ್ತು ಕರೆಕ್ಟ್ ಇವತ್ತಿಗೆ. ಇಲ್ಲಿ ಟೂರಿಸ್ಟ್ ಪ್ಲೇಸ್ಗೆ ಬಂದ್ರೆ ಇವತ್ತು ನೋಡಿದ್ರೆ ರಜಾ ಇದೆ ಇಲ್ಲಿ ನಂದಿ ಬೆಟ್ಟಗ. ತುಂಬಾ ಬಹಳ ಬೇಜಾರಾಯ್ತು. ಬಂದು ತಿರ್ಗಾ ಅಷ್ಟು ದೂರಿಂದ ಬಂದು ವಾಪಸ್ ಹೋಗ್ಬೇಕಂತ ತುಂಬಾ ಬೇಜಾರಾಗ್ತಾ ಇದೆ. ನಿಮ್ಗೆ ಯಾವ ತರ ಇವತ್ತೆಲ್ಲ ಟೈಮ್ ಯಾವ ತರ ಕಳಿಬೇಕಂತ ಬಂದ್ರಿ ಇಲ್ಲಿಗೆ? ಇವತ್ತು ಬೆಳಗಿಂದ ಸಾಯಂಕಾಲವರೆಗೂ ಸುತ್ತಾಡ್ಬೇಕಾ, ಖುಷಿಗೆ ಇರ್ಬೇಕಾ, ಜಾಲಿ ಮಾಡ್ಬೇಕಾ ಅಂತ ಬಂದ್ರಿ ನಾವಿಬ್ರು. ಆದ್ರೆ ಇಲ್ಲಿ ಬಂದಾಗ ಇಲ್ಲಿ ಬಂದ್ರೆ ಫುಲ್ ತುಂಬಾ ಬೇಜಾರಾಯ್ತು. ತುಂಬಾ ಬೇಜಾರಾಯ್ತು. ಫಸ್ಟ್ ಒಂದ್ ದಿವಸ ಮುಂಚೆನೂ ಹೇಳಿಲ್ಲ. ಮೋಸ್ಟ್ಲಿ ಇವತ್ತು ಮಾತ್ರ ಬರ್ತಿತ್ತಲ್ಲ ನೋಡಿ. ಸರಿ, ಈಗ ಬೇರೆ ಎಲ್ಲಿಗೆ ಹೋಗ್ತೀರಿ? ಇವಾಗ ಏನ್ ಮಾಡೋದು, ಮನೆಗೆ ಹೋಗ್ಬೇಕು ಅಷ್ಟೇ. ಅದೇ ನಿಮ್ಗೊಂಥರ ಬೇಜಾರಾಗ್ತಾ ಇದೆ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಸಲೀಂ ಅಂತ. ಯಾವ ನಮ್ದು ಕೇಜಾವ್. ಪ್ರತಿ ವರ್ಷವೂ ಕೂಡ ಫೆಬ್ರವರಿ 14ರಂದು ನಂದಿ ಬೆಟ್ಟಕ್ಕೆ ನೂರಾರು ಮಂದಿ ಜೋಡಿ ಹಕ್ಕಿಗಳು ಸೆಲೆಬ್ರೇಟ್ ಮಾಡಲು ಬರ್ತಾ ಇದ್ರು. ಆದರೆ ಈ ವರ್ಷ ಜಿಲ್ಲಾಡಳಿತ ಭದ್ರತೆಯ ನೆಪದಲ್ಲಿ ನಂದಿ ಬೆಟ್ಟಕ್ಕೆ ಲಾಕ್ ಹಾಕಿದ್ದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ನಂದಿ ಬೆಟ್ಟದತ್ತ ಸುಳಿಯುವಂತಿಲ್ಲ ಹಾಗೂ ವಾಹನ ಪ್ರವೇಶವು ಸಂಪೂರ್ಣ ನಿರ್ಬಂಧಿಸಲಾಗಿದೆ. ಇನ್ನು ಪ್ರೇಮಿಗಳ ಆಚರಣೆಗೆ ಕೆಲ ಪ್ರೇಮಿಗಳು ಬೆಳಗ್ಗೆಯೇ ನಂದಿ ಬೆಟ್ಟಕ್ಕೆ ಆಗಮಿಸಿದ್ದು ನಂದಿ ಬೆಟ್ಟದ ಚೆಕ್ಪೋಸ್ಟ್ನಲ್ಲೇ ತಡೆ ಹಾಕಲಾಗಿದ್ದು ಜಾಲಿಮುಡ್ನಲ್ಲಿ ಬಂದಂತಹ ಪ್ರೇಮಿಗಳು ನಿರಾಸೆಯಿಂದ ವಾಪಸ್ಸಾದ್ರು. ಇನ್ನು ಜಿಲ್ಲಾಧಿಕಾರಿಗಳ ಹೊಸ ಆದೇಶಕ್ಕೆ ಪ್ರೇಮಿಗಳು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು ಪ್ರೇಮಿಗಳ ಸ್ವರ್ಗಕ್ಕೆ ಬಾಗಿಲು ಹಾಕಿದ್ದು ಎಷ್ಟು ಸರಿ ಎಂಬ ಪ್ರಶ್ನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಜೋರಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.